ಈ ಬಜರಂಗಿ ಟು ಪ್ರಮೋಷನ್ ಮುಗಿದ್ಬಿಡ್ಲಿ ವೆಂಕಟೇಶ್, ಅದಾದ ತಕ್ಷಣವೇ ಸ್ಟಾರ್ಟ್ ಮಾಡೋಣ ಆಯ್ತಾ ಇಲ್ಲ ಅಂತ ಅಂದಿದ್ದು ಸರ್. ಆಮೇಲೆ ಬರಲೇ ಇಲ್ಲ ಸರ್. ಏನು ಸರ್ ಅದು ಜನ ರಿಲೀಸ್ ಟೈಮು ಸೂಪರ್ ಡೂಪರ್ ಹಿಟ್ಟು. ಸರಿ ಇವ್ರದ್ದು ಹೆಂಗೆ ಅಂದರೆ ಸರ್ ಕ್ಯಾರೆಕ್ಟ್ರು ಅಪ್ಪುದು ಏನೇ ಇಟ್ಟಾದರೂ ಓಕೆ, ಪ್ರಾಕ್ಟೀಸ್ ಅಂತೂ ಬಿಡೋದು ಬೇಡ, ನಡೀರಿ ಮಾಡೋಣ ಅಂತ ಅವರು. ಈ ಎ ಆರ್ ಬಾಬು ಅಂತೇಳಿ ನನಗೆ ಕಾಮಿಡಿ ಡೈರೆಕ್ಟರ್ ವೆಂಕಟೇಶ್ ಅಂತ, ಕೌರವ್ ವೆಂಕಟೇಶ್ ಇದ್ದಾರೆ, ಕೆ ಡಿ ವೆಂಕಟೇಶ್ ಇದ್ದಾರೆ, ಕಿಲ್ಲರ್ ವೆಂಕಟೇಶ್ ಅಂತ ವಿಲನ್ ಕ್ಯಾರೆಕ್ಟರ್. ನಿಮ್ಮನ್ನ ಯಾವ ವೆಂಕಟೇಶ್ ಅನ್ಕೋತಾರೆ? ಒಂದು ಕೆಲಸ ಮಾಡಿ ನೋಡಿ, ಅಪ್ಪು ಸೂಪರ್ ಡೂಪರ್ ಇಟ್ಟು ಜೊತೆಗೆ ಪುನೀತ್ ರಾಜ್ಕುಮಾರ್ಗೆ ನೀವೇ ಮಾಡಿಸಿದ್ದೀರಿ, ಅಪ್ಪು ವೆಂಕಟೇಶ್ನ ಯಾಕೆ ಇಟ್ಕೊಬಾರ್ದು ನೀವು? ಇಟ್ಕೊಳ್ರಿ, ಒಳ್ಳೆ ಇದಾಗುತ್ತೆ, ನೇಮ್ ಆಗುತ್ತೆ. ನೆಕ್ಸ್ಟು ಆಕಾಶ್ ಏನು ಮಾಡೋಣ, ಒರಿಜಿನಲ್ ಗ್ಲಾಸ್ ಹೊಡೆದ್ಬೋಣ ಅಂತ ಬಂತು. ಆ ಕಡೆಯಿಂದ ಕಾರು ಢಮಾಳ್ ಅಂತ ಹೊಡೆದೇ ಬಿಟ್ರು ಸರ್. ಈ ಕಾಲ ಹತ್ರ 3-4 ಇಂಚ್ ಕಟ್ಟು ಕುಯ್ಕೊಂಬಂದ್ಬಿಡ್ತು. ಜೊತೆಗಿದು ಇದು ಅಪ್ಪು ಆ್ಯಡ್ ಆಗಿದ್ದು ಯಾವಾಗಿದು ಸರ್? ಇಲ್ಲಿ ಏನಾಯಿತು ಅಂದರೆ ಇಷ್ಟೆಲ್ಲ ಆಯಿತು ಸರ್. ಈ ಅಪ್ಪಾಜಿಯವ್ರಿಗೆ ಎಕ್ಸಸೈಸ್ ಮಾಡಿಸಿದೆ, ಇದೆಲ್ಲ ಅವ್ರು ಹೇಳಿದ್ರು ನನಗೆ. ತಿರ್ಗಿ ಮತ್ತೆ ನಾನು ಇಲ್ಲಿ ಅಪ್ಪು ಇದಕ್ಕೆ ಬರ್ತೀನಿ ಸರ್. ಸರ್ ಈ ಅಪ್ಪು ಎಲ್ಲ ಕಂಪ್ಲೀಟ್ ಆಯಿತು ಸರ್, ಸಿನಿಮಾ ಕಂಪ್ಲೀಟ್ ಆಯಿತು. ಅಪ್ಪು ಎಲ್ಲ ಕಂಪ್ಲೀಟ್ ಆದಮೇಲೆ ಸರ್ ಏನು ಸರ್ ಅದು ಜನ ರಿಲೀಸ್ ಟೈಮು ಸೂಪರ್ ಡೂಪರ್ ಹಿಟ್ಟು, ಸೂಪರ್ ಡೂಪರ್ ಹಿಟ್ಟು. ನಮ್ಮ 4 ಜನ ಫ್ರೆಂಡ್ಸ್ ನಾನು, ವಿನಾಯಕ್ ಜೋಶಿ, ನಮ್ಮ ಶ್ರೀಕಾಂತ ಏನಾರು ಇದ್ವಲ್ಲ, ಎಲ್ಲ ಸೆಂಟ್ರಿಗೂ ಕರ್ಕೊಂಡು ಹೋಗಿದ್ರು ಸರ್. ಥ್ರೂ ಔಟ್ ಕರ್ನಾಟಕ ಎಲ್ಲ ಅವ್ರ ಜೊತೆನೇ ಎಲ್ಲ ಸೆಂಟ್ರಿಗೂ ಕರ್ಕೊಂಡೋಗಿ ಏನು ಜನ ನಮ್ಮನ್ನು ಜೈ ಅಂತ ಎತ್ಬಿಟ್ಟು, ಪೂರಿ ಅಪ್ಪು ಅವ್ರನ್ನ ಎತ್ತದಲ್ಲದೆ ನಮಗೂ ಜೈ ಅಂತ ಎತ್ಬಿಟ್ಟು ನಮಗೆ ಖುಷಿನೂ ಖುಷಿ ಸರ್. ಅದು ಆ ಮಟ್ಟಿಗೆ ಇದಾಯ್ತಲ್ಲ. ಸರಿ ಸೂಪರ್ ಡೂಪರ್ ಹಿಟ್ಟು. ಸರಿ ಇವ್ರದ್ದು ಹೆಂಗೆ ಅಂದರೆ ಸರ್ ಕ್ಯಾರೆಕ್ಟ್ರು ಅಪ್ಪುದು ಏನೇ ಇಟ್ಟಾದರೂ ಓಕೆ, ಪ್ರಾಕ್ಟೀಸ್ ಅಂತೂ ಬಿಡೋದು ಬೇಡ, ನಡೀರಿ ಮಾಡೋಣ ಅಂತ ಅವ್ರದ್ದು ಅಷ್ಟು ಡೆಡಿಕೇಶನ್ ಸರ್. ಒಂದು ದಿವಸ ಅದೆಲ್ಲ ಆಯಿತು, ಈ ಅಪ್ಪು 100 days ಎಲ್ಲ ಆಗಿ ಎಲ್ಲ ಸೂಪರ್ ಡೂಪರ್ ಹಿಟ್ ಆಯಿತು. ಪ್ರಾಕ್ಟೀಸ್ ಮಾಡ್ತಾಯಿದ್ವಿ, ಅಪ್ಪಾಜಿಯವರು ಓಡಿ ಬಂದು ಕೈ ಹಿಡ್ಕೊಂಡು, ಏನು ವೆಂಕಟೇಶ್ ಅವರೇ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಪ್ಪು, ಎಷ್ಟು ಚೆನ್ನಾಗಿ ನೀವು ಮಾಡಿಸಿದ್ದೀರಿ, ನನ್ನ ಕನಸಿತ್ತು ನಾನು ಆಗಬೇಕು ಅಂತ. ಆದರೆ ಅದನ್ನು ಅಪ್ಪು ಒಂದು ಇದರಿಂದ ನನ್ನ ಸಿನಿಮಾದಲ್ಲಿ ನೋಡಿದೆ, ನಾನು ತುಂಬ ತೃಪ್ತಿ ಆಯಿತು ಅಂತ ಒಂದು ಸರಿ ಹೇಳಿದ್ರು ನನಗೆ. ಅಷ್ಟು ಖುಷಿ ಪಟ್ಬಿಟ್ರು ಅಪ್ಪಾಜಿಯವರು. ಅದಾದಮೇಲೆ ಒಂದು ದಿವಸ ನನಗೆ ಈ ಎ ಆರ್ ಬಾಬು ಅಂತೇಳಿ ನನಗೆ ಕಾಮಿಡಿ ಡೈರೆಕ್ಟರ್, ನಿಮ್ಗೆ ಗೊತ್ತಿಲ್ಲ, ಅತ್ಯಂತ ಪ್ರತಿಭಾವಂತ ನಿರ್ದೇಶಕರು, ಅಲೋಯಮ್ಮ ಇವೆಲ್ಲ ಮಾಡಿದಂಥವ್ರು. ಜಗ್ಗೇಶ್ ಅವ್ರಿಗೆ ಪಿಕ್ಚರ್ ಎಷ್ಟೋ ಮಾಡಿದ್ದಾರೆ. ನಾನು ಅವ್ರ ಪಿಕ್ಚರಲ್ಲಿ ಪಾತ್ರಗಳು ಸುಮಾರು ಪಾತ್ರ ಮಾಡಿದ್ದೀನಿ ಸರ್. ಜಗ್ಗೇಶ್ ಅವ್ರ ಸಿನಿಮಾದ ಅವ್ರ ನಿರ್ದೇಶನದಲ್ಲಿ ಸುಮಾರು ಪಾತ್ರಗಳು ಮಾಡಿದ್ದೀನಿ. ಒಂದು ದಿವಸ ಏನು ಮಾಡಿದ್ರು, ನಮ್ಮ ಬಾಪೂಜಿ ನಗರಕ್ಕೆ ಅವರು ಮನೆ ಖಾಲಿ ಮಾಡ್ಕೊಂಡು ಅಲ್ಲಿಗೆ ಬಂದರು ಬಾಡಿಗೆಗೆ. ಸರಿ ನನಗೆ ಯಾರು ಹೇಳಿದ್ರು, ಈ ಎ ಆರ್ ಬಾಬು ಡೈರೆಕ್ಟ್ರು ಬಂದಿದ್ದಾರೆ ನಿಮ್ಮ ಏರಿಯಾಗೆ ಅಂತ. ಖುಷಿಯಾಗೋಯ್ತು. ಸರಿ ಹೋದೆ, ಮಾತಾಡಿ ಸರ್ ನಮಸ್ಕಾರ, ನನಗೆ ಗೊತ್ತು ರೀ ವೆಂಕಟೇಶ್ ಪುನೀತ್ ಅವರೆಲ್ಲ ಒಂದು. ಸರಿ ಹಂಗೆ ಕ್ಲೋಸ್ ಆಯಿತು. ಅವ್ರ ಪಿಕ್ಚರ್ಗಳು ಪಾತ್ರ ಎಲ್ಲ ಕೊಟ್ಟರು. ಅವ್ರ ಫ್ಯಾಮಿಲಿ ಯಾವುದೋ ಒಂದು ಫಂಕ್ಷನ್ ಎಲ್ಲೋ ಒಂದು ಕಡೆ ನಾನು ಊಟಕ್ಕೆ ಕರ್ಕೊಂಡೋದ್ರು, ವೆಂಕಟೇಶ್ ಬನ್ನಿ ಅಂತ. ಸರಿ ಆಯಿತು ಅಂದು ಒಂದು ಹೋಟ್ಲಲ್ಲಿ ಕೂತಿದ್ವಿ, ತಾಜ್ ಅದು ಯಾವುದ್ರಲ್ಲಿ ಕೂತಿದ್ವಿ ಊಟಕ್ಕೆ. ವೆಂಕಟೇಶ್ ಈಗ ನೀವೊಂದು ಕೆಲಸ ಮಾಡಿ, ವೆಂಕಟೇಶ್ ಅಂತ, ಕೌರವ್ ವೆಂಕಟೇಶ್ ಇದ್ದಾರೆ, ಕೆ ಡಿ ವೆಂಕಟೇಶ್ ಇದ್ದಾರೆ, ಹೌದು, ಕಿಲ್ಲರ್ ವೆಂಕಟೇಶ್ ಅಂತ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಿಮ್ಮನ್ನ ಯಾವ ವೆಂಕಟೇಶ್ ಅನ್ಕೋತಾರೆ? ಒಂದು ಕೆಲಸ ಮಾಡಿ ನೋಡಿ, ಅಪ್ಪು ಸೂಪರ್ ಡೂಪರ್ ಹಿಟ್ಟು ಜೊತೆಗೆ ಪುನೀತ್ ರಾಜ್ಕುಮಾರ್ಗೆ ನೀವೇ ಮಾಡಿಸಿದ್ದೀರಿ, ಅಪ್ಪು ವೆಂಕಟೇಶ್ನ ಯಾಕೆ ಇಟ್ಕೊಬಾರ್ದು ನೀವು? ಇಟ್ಕೊಳ್ರಿ, ಒಳ್ಳೆ ಇದಾಗುತ್ತೆ, ನೇಮ್ ಆಗುತ್ತೆ ಅಂದರು. ಅಯ್ಯೋ ಅಣ್ಣ ಹೆಂಗಣ್ಣ, ನೀವು ಇಡೀ ಹೇಳ್ತೀನಿ ಅಂದರು. ಆಯ್ತಣ್ಣ. ಅಲ್ಲಿಂದ ಸಿನಿಮಾಗಳಿಗೆ ಅಪ್ಪು ವೆಂಕಟೇಶ್ನ ಕೊಟ್ಕೊಂಡು ಜನನೇ ಅದನ್ನು ಅಪ್ಪು ವೆಂಕಟೇಶ್. ಒಂದು ದಿವಸ ಪುನೀತ್ ರಾಜ್ಕುಮಾರ್ ಅವ್ರು ಯಾರಿಗೋ ಹೇಳಿ ಕಳಿಸಿದ್ರು, ನಮ್ಮ ಅಪ್ಪು ವೆಂಕಟೇಶ್ವರ ಹೋಗಿ ಕಲ್ತ್ಕೊಳ್ರಿ, ಚೆನ್ನಾಗಿ ಹೇಳ್ಕೊಡ್ತಾರೆ. ಅವ್ರು ಬಂದರು ನನ್ನ ಹತ್ರಕ್ಕೆ, ಸರ್ ನಮಸ್ಕಾರ ಅಪ್ಪು ಗೊತ್ತು ಕಳಿಸ ಸರ್, ನಿಮ್ಮ ಅಪ್ಪು ವೆಂಕಟೇಶ್ವರ ಹತ್ರ ಕಲ್ತ್ಕೊಳ್ಳಿ ಹೋಗಿ ಅಂತ ಪುನೀತ್ ರಾಜ್ಕುಮಾರ್ ಹೇಳಿ ಕಳಿಸಿದ್ದಾರೆ ಸರ್. ನನಗೆ ಖುಷಿ ಆಯಿತು. ಅಪ್ಪು ಅವರೇ ಹೇಳಿದ್ದು ಅಪ್ಪು ವೆಂಕಟೇಶ್ವರ ಕಲ್ತ್ಕೊಳ್ಳಿ ಅಂತ. ಅವ್ರ ಬಾಯಿಂದ ಬಂದಮೇಲೆ ಸೂಪರ್ ಅನ್ಕೊಂಡು ಅಲ್ಲಿಂದ ನನಗೆ ಆ ವೆಂಕಟೇಶ್ ಇದ್ದಿದ್ದು ಅಪ್ಪು ವೆಂಕಟೇಶ್ ಆಗೋಕ್ಕೆ ಕಾರಣ ಇದು. ಅಲ್ಲಿಂದ ಇಲ್ಲಿವರೆಗೂ ಅದೇ ಹೆಸರಲ್ಲಿ ಊಟ ಮಾಡ್ತಾಯಿದ್ದೀನಿ, ಅವ್ರ ಆಶೀರ್ವಾದದಲ್ಲೇ ಇದ್ದೀನಿ ಇದುವರೆಗೂ. ಅಲ್ಲ, ಸಿನಿಮಾ ರಿಲೀಸ್ ಆಗಿ ಎಷ್ಟೋ ವರ್ಷಗಳು, ಅಂದರೆ ಆಲ್ಮೋಸ್ಟ್ 23 ವರ್ಷ ಆಯಿತು ಸರ್. ಖಂಡಿತ ಸರ್. ಇವತ್ತಿಗೂ ಮಾರ್ಚ್ 14ಕ್ಕೆ ಅಪ್ಪು ರಿಲೀಸ್ ಆಗುತ್ತೆ ಅಂತ ಅಂದಾಗಲೇ ಒಂದು ವೈಬ್ರೇಷನ್, ಅಂದರೆ ಅಭಿಮಾನಿಗಳು ಅವ್ರನ್ನ ಪ್ರೀತಿಸೋರು, ಅವ್ರನ್ನ ರೆಸ್ಪೆಕ್ಟ್ ಮಾಡೋರು, ಈ ಮ್ಯಾಜಿಕ್ಕನ್ನು ಹೇಗೆ ಫೀಲ್ ಮಾಡ್ತಾರೆ ಅಪ್ಪು ವೆಂಕಟೇಶ್ ಸರ್? ನೀವು ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ ಸರ್, ಎಸ್ಪೆಷಲಿ ಈ ಕತೆ ಬಗ್ಗೆ ಒಂದು ಹೇಳ್ತೀನಿ ಕೇಳಿ. ಇದು ಎವರ್ಗ್ರೀನ್ ಕತೆ ಸರ್. ಇದು ಹೆಂಗೆ ಅಂದರೆ ಸರ್, ಈಗ 23 ವರ್ಷ ಆಗಿದೆಯಲ್ಲ ಸರ್ ಸಿನಿಮಾ, ಈಗಲೂ ನೋಡಿ ಫ್ರೆಶ್ ಅನಿಸುತ್ತೆ ನಿಮಗೆ, ಸಿನಿಮಾ ಫ್ರೆಶ್ ಅನಿಸುತ್ತೆ. ಮತ್ತು ಈಗಿನ ಮಕ್ಕಳುಗಳಿದಾರಲ್ಲ, ಎಷ್ಟೋ ಜನ ಅಪ್ಪು ಸಿನಿಮಾನ ನೋಡಿ ಅವ್ರಿಗೆ ಫ್ಯಾನ್ ಆಗಿರೋರು ಇದ್ದಾರೆ, ಇನ್ನೂ ಹುಟ್ಟೇ ಇರಲಿಲ್ಲ ರಿಲೀಸ್ ಆದಾಗ. ಅಪ್ಪು ಆ ಪಿಕ್ಚರ್ ನೋಡಿ ಅಪ್ಪು ಫ್ಯಾನ್ ಆಗಿ ಇನ್ನೂ ಕಂಟಿನ್ಯೂ ಮಾಡೋರು ಎಷ್ಟೋ ಜನ ಇದ್ದಾರೆ. ಒಂದು ಆ ಸಿನಿಮಾದಲ್ಲಿ ಬಂದಂಥ ಫೈಟ್ ಇದೆಯಲ್ಲ ಸರ್, ಇದುವರೆಗೂ ಯಾರ ಕೈಲೂ ಆ ರೆಕಾರ್ಡ್ ಬ್ರೇಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಷ್ಟು ಒರಿಜಿನಲ್ ಸ್ಟಂಟ್ಸ್ ಯಾರ ಕೈಲೂ ಆಗಲ್ಲ ಸರ್. ನಾವು ಇನ್ನೊಂದು ವಿಚಾರ ಏನು ಗೊತ್ತಾ ಸರ್, ನಾನು ಅಪ್ಪು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ವಿ.
ಮಾತುಕತೆ ಏನಂದರೆ ವೆಂಕಟೇಶ್ ಒಂದು ಕೆಲಸ ಮಾಡೋಣ, ಒಂದು ಸಿನಿಮಾಗಿರೋದು ಒಂದು ಸಿನಿಮಾಗಿರಬಾರ್ದು, ಸ್ಟಂಟ್ಸು ಯಾಕಂದ್ರೆ ನೋಡಿದ್ರೆ ಬೇಜಾರಾಗುತ್ತೆ. ಸರಿ ಒಂದು ಕೆಲಸ ಮಾಡೋಣ, ಅಬ್ಬಿ ಅದಕ್ಕೊಂಥರ ಫೈಟು. ನೆಕ್ಸ್ಟು ಆಕಾಶ್ ಏನು ಮಾಡೋಣ, ಒರಿಜಿನಲ್ ಗ್ಲಾಸ್ ಹೊಡೆದ್ಬೋಣ ಅಂತ ಹೇಳ್ತಾವ್ರು ನನಗೆ. ಅಯ್ಯೋಯ್ಯೋ ಇದೇನು ಹಿಂಗೆ ಹೇಳ್ತಾ ಇದ್ದೀರಪ್ಪ, ಬೇಡ ಸುಮ್ಮನೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಮಾಡೋಣ, ಪ್ರಾಕ್ಟೀಸ್ ಮಾಡೋಣ ಬರ್ರಿ. ಏನಂದರೆ ಕಾರ್ ಬರ್ತಾ ಇರುತ್ತಂತೆ, ಎಗ್ರಿಸಿ ಕಾರ್ ಒರಿಜಿನಲ್ ಗ್ಲಾಸೇ ಹೊಡೆದಾಕ್ಬಿಡೋದಂತೆ. ನನಗೆ ಅವರ ಐಡಿಯಾ ಕೊಡ್ತಾವ್ರೆ. ನಾನು ಅಯ್ಯೋ ಎಲ್ಲಪ್ಪ ಬರುತ್ತೆ ನಿಮಗೆ ಈ ಪವರು, ಸರಿ ಆಯ್ತಪ್ಪ ಮಾಡೋಣ ಅಂತ ಅದನ್ನು ಒಂದಷ್ಟು ಪ್ರಾಕ್ಟೀಸ್ ಮಾಡಿದ್ವಿ ಸರ್. ಆಕಾಶ್ ಪಿಕ್ಚರು ಕತೆಗೆ ಅದು ಆ ಸೀಕ್ವೆನ್ಸ್ನ ಇಟ್ಬಿಟ್ರು. ಆಕಾಶ್ ಪಿಕ್ಚರ್ ಅಟೆಂಪ್ಟ್ ಆಯ್ತು ಅದು. ಅಲ್ಲೇ ಸದಾಶಿವ ನಗರ ಸರ್, ಅಲ್ಲಿ ಆನೆ ಪಾರ್ಕ್ ಇದೆ, ಅದು ಪಕ್ಕದ ರೋಡಲ್ಲೇ ಅದು ಸೀನು. ಇದೇ ರಾಮ್ ಶೆಟ್ಟಿ ಮಾಸ್ಟ್ರು. ರಾಮ್ ಶೆಟ್ಟಿ ಮಾಸ್ಟ್ರಿಗೆ ಹೇಳ್ತಾ ಇದ್ದೀನಿ, ತಿರ್ಗಾ ಅಪ್ಪ ಇನ್ನೇನೇ ತಿರ್ಗಾ ಬಂದಿದ್ರೆ ಹೊಸದು ಕಾರ್ ಗ್ಲಾಸ್ ಹೊಡಿತೀರಪ್ಪ, ಹೆಚ್ಚು ಕಮ್ಮಿ ಆದ್ರೆ ಏನೇ ಮಾಡೋದು. ರಾಮ್ ಶೆಟ್ಟಿ ಮಾಸ್ಟ್ರು ಇಲ್ಲ ಮಾಸ್ಟರ್ ಪ್ರಾಕ್ಟೀಸ್ ಮಾಡಿದ್ದೀವಿ ಮಾಡಿಸಿ, ಆಯಿತು ವಾ ಬದಲೇ ಏನು ಮಾಡ್ತೀರ ಮಾಡಿ. ಸರಿ ನಾನು ಅಲ್ಲೇ ಇದ್ದೀನಿ ಸರ್. ಒಂದೆರಡು ಸಲ ಜಂಪಿಂಗ್ ಪ್ರಾಕ್ಟೀಸ್ ಮಾಡಿಸ್ದೆ ತಿರ್ಗಾ ಮತ್ತೆ. ಸರಿ ಅಪ್ಪ ಹುಷಾರಪ್ಪ, ನನಗೆ ಆಗಲೂ ಭಯನೇ ಸರ್. ಇವರೇನೋ ಧೈರ್ಯ ತೊಗೊಂಡು ಹೇಳದ್ನಲ್ಲ, ಗುಂಡಿಗೆ ಜಾಸ್ತಿ ಸರ್ ಅವ್ರಿಗೊಂಥರ ಫೈರ್ ಅವ್ರಿಗೆ. ಸರಿ ಕಾರ್ ಆ ಕಡೆಯಿಂದ ಬರ್ತಾಯಿದೆ, ಆ್ಯಕ್ಷನ್ ಅಂದರು. ಒಂದು ಸರಿ ಜಂಪ್ ತೊಗೊಂಡ್ರು ಟಕ್ ಅಂತ ಒಂದು, ಮತ್ತೆ ಆ ಜಂಪ್ ಅಡ್ಜಸ್ಟ್ ಆಗಬೇಕಲ್ಲ ಸರ್, ಇಲ್ಲದ್ರೆ ಬರಲ್ಲ. ಒಂದೇ ಆ ಮೂಮೆಂಟ್ಗೂ ಆ ಕಾರ್ ಗ್ಲಾಸ್ಗೂ ಲೆಂತ್ ಅಡ್ಜಸ್ಟ್ ಆಗಬೇಕಲ್ಲ. ಒಂದು 2 ಸಲ 3 ಸಲ ಮಾನಿಟ್ರ್ ಮಾಡಿದ್ವಿ. ತಗೊಳಪ್ಪ ಬಂತು ಆ ಕಡೆಯಿಂದ ಕಾರು ಢಮಾಳ್ ಅಂತ ಹೊಡೆದೇ ಬಿಟ್ರು ಸರ್. ಅಯ್ಯೋ ರಾಮ, ಒಂದು ಕಾಲು ಹಿಂಗೆ ಹೊಡೆದ್ಬಿಟ್ಟು ಗ್ಲಾಸ್ ಹೋಗ್ಬಿಟ್ಟು ಬಲ್ಗಾಲು ಹಿಂಗೆ ಹೊಟ್ಟು ಹೊಡೆದು ಪೀಸಾಗಿ ಹೋಗಿ ಎಡಗಾಲು ಒಳಕ್ಕೆ ನುಗ್ಬಿಡ್ತು ಸರ್. ನೀವು ನೋಡಿ ಆ ಕಾಲಲ್ಲಿ ಎಡಗಾಲು ಹಿಂಗಾಗ್ಬಿಟ್ಟು ಈ ಕಾಲು ಹತ್ರ 3-4 ಇಂಚ್ ಕಟ್ಟು ಕುಯ್ಕೊಂಬಂದ್ಬಿಡ್ತು. ಏನು ರಕ್ತ ಹೋಗ್ತಾ ಇದೆ, ಅಯ್ಯೋ 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 ಅಂತಾರೆ. ಅಯ್ಯೋ ಎತ್ಕೊಂಡು ಓಡೋದು ಹಾಸ್ಪಿಟ್ಲಿಗೆ. ನಮಗೆ ಅವ್ರಿಗೆ ಗಾಬರಿ ಇಲ್ಲ, ನಮಗೆ ಗಾಬರಿ. ಹೊಲಿಗೆ ಒಂದು 6-7 ಹೊಲಿಗೆ ಹಾಕ್ಸಿ ಕರ್ಕೊಂಬಂದ್ವಿ. ಆಮೇಲೆ ಮನೆಗೆ ಹೋಗ್ಬಿಟ್ಟು ಯಾರೋ ಒಬ್ರು ಇದು ಮನೆಗೆ ಹೋಗ್ಬಿಟ್ಟು ಅಮ್ಮನಿಗೆ ಹೇಳ್ಬಿಟ್ಟು ಹೋಗ್ಬಿಟ್ಟು, ಅಮ್ಮ ಹಿಂಗೆ ಆಗೋಗ್ಬಿಡ್ತಮ್ಮ ಅಂತ ಅವ್ರು ಓಡ್ಬಂದು ಇವರೇ ಸಮಾಧಾನ ಮಾಡಿ. ನಮಗೆ ಭಯ, ಅಮ್ಮ ಏನನ್ನು ಬಿಡ್ತಾರೋ ಏನೋ ಅಂತ. ಕೊನೆಗೆ ಏನೂ ಆಗಲಿಲ್ಲ, ಅಮ್ಮ ಏನಿಲ್ಲ ಏನೋ ಅಂತ. ಏನು ಬ್ಯೂಟಿಫುಲ್ಲಾಗಿ ಬಂದಿದೆ ಸರ್ ಶಾರ್ಟ್ ನೋಡಿ. ಈಗಲೂ ಅದು ಯಾರು ಮಾಡ್ತಾರೆ ಸರ್. ಅದಾದಮೇಲೆ ಜಾಕಿ ಪಿಕ್ಚರ್ಗೆ ಇನ್ನೊಂದು ಥರ ಏನಂದರೆ ಓಡೋಗ್ಬಿಟ್ಟು ಗೋಡೆ ಹತ್ತಿ ಹಿಂಗೆ ಹಿಂದಕ್ಕೆ ಪಲ್ಟಿ ಹೊಡಿಬೇಕು, ರಿವರ್ಸು. ಯಾರು ಸರ್ ಯಾರು ಮಾಡೋಕ್ಕಾಗುತ್ತೆ ಹಂಗೆ? ಬುಲ್ಡೆ ಹೊಡೆದಿದ್ದಂಗೆ ಎದುರ್ಕೋತಾರೆ. ಅದನ್ನೊಂದಷ್ಟು ಪ್ರಾಕ್ಟೀಸ್ ಮಾಡಿದ್ವಿ. ಇದು ಯಾಕೆ ಹೇಳ್ತೀನಿ ಅಂದರೆ ಸರ್, ಒಂದಕ್ಕೊಂದು ಮಾತಾಡ್ಕೊಂಡು ಪ್ಲ್ಯಾನ್ ಮಾಡಿದ್ದೀವಲ್ಲ. ಟೋಟಲ್ ಎಷ್ಟು ವರ್ಷ ಜರ್ನಿ ಮಾಡಿದ್ರೆ ಅಪ್ಪನ ಜೊತೆ ಸರ್? ಪೂರ್ತಿ ಕೊನೆವರೆಗೂ ಸರ್. ಆದರೆ ಒಂದು ಏನು ಗೊತ್ತಾ ಸರ್, ಲಾಸ್ಟಲ್ಲಿ ಬ್ಯುಸಿ ಆಗ್ಬಿಟ್ರು ಸರ್ ಅವರು. ಲಾಸ್ಟಲ್ಲಿ ಏನಾಗ್ಬಿಟ್ರು, ಪಿಕ್ಚರ್ಗಳು ಜಾಸ್ತಿ. ಮತ್ತು ಹೊರಗಡೆ ಫಾರಿನ್ನು ಅಲ್ಲಿ ಇಲ್ಲಿ ಶೆಡ್ಯೂಲ್ ಅಲ್ಲೆಲ್ಲ ಹಾಕೊಂಬಿಡೋರ ಪಾಪ. ಯಾವಾಗಲೋ ಒಂದೊಂದ್ಸಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ. ಯಾಕಂದ್ರೆ ಇರೋ ಶೆಡ್ಯೂಲ್ ಅವ್ರು ಹೋದಾಗೆಲ್ಲ ವೆಂಕಟೇಶ್ ಅಯ್ಯೋ ಆಗ್ತಾಯಿಲ್ಲ, ಟೈಟ್ ಆಗಿಬಿಟ್ಟಿದೆ, ಮಾಡೋಣ ಅಂತ. ಲಾಸ್ಟಲ್ಲಿ ನಾನು ವಜ್ರೇಶ್ವರಿಗೆ ಹೋಗಿದ್ದೆ. ಈ ಬಜರಂಗಿ ಟು ಪ್ರಮೋಷನ್ ಮುಗಿದ್ಬಿಡ್ಲಿ ವೆಂಕಟೇಶ್, ಅದಾದ ತಕ್ಷಣವೇ ಸ್ಟಾರ್ಟ್ ಮಾಡೋಣ ಆಯ್ತಾಯಿಲ್ಲ ಅಂತ ಅಂದಿದ್ದು ಸರ್. ಆಮೇಲೆ ಬರಲೇ ಇಲ್ಲ ಸರ್. ನಿಮಗೆ ಗೊತ್ತು ಮಿಕ್ಕಿದ್ದೆಲ್ಲ. ಬಜರಂಗಿ 2 ತನಕನೂ ನಿರಂತರವಾಗಿ ಹೌದು ಪ್ರಾಕ್ಟೀಸ್ ಮಾಡೋಕ್ಕಾಗಿಲ್ಲ ಅಂತ ಶೇರ್ ಮಾಡ್ಕೊಂಡು ಹೌದು, ಒಂದು ಶೇರು ಹೇಳೋರು ಇಲ್ಲ ಮಾಡೋಣ ಅಂತ. ಯಾಕಂದ್ರೆ ಅಷ್ಟು ಬ್ಯುಸಿ ಆಗೋಗ್ಬಿಟ್ಟಿದ್ರು. ಆ ಪರ್ಫೆಕ್ಷನು ಇದಾಗ್ಬಿಟ್ಟಿತ್ತು ಅವ್ರಿಗೆ. ಈಗ ಕೆಲವು ಇದರಲ್ಲಿ ನೋಡಿ, ಆ ಬ್ಯಾಕ್ ಫ್ಲಿಪ್ ಮಾಡ್ಬೇಕು ಸ್ವಲ್ಪ ಕ್ರಾಸ್ ಹೋಗೋದು. ನಾನು ಅದನ್ನು ಅವ್ರಿಗೆ ಹೇಳ್ತಾ ಇದ್ದೆ. ನಾನು ಅಪ್ಪು ಯೂಟ್ಯೂಬ್ಗೆ ಹಾಕೋರು ಪಲ್ಟಿ ಹೊಡೆದ್ಬಿಟ್ಟು ಎಲ್ಲರೂ ಶೂಟಿಂಗ್ ಸ್ಪಾಟಲ್ಲೋ ಇಲ್ಲೆಲ್ಲೋ ಒಂದು ಕಡೆ ಬ್ಯಾಕ್ ಫ್ಲಿಪ್ ಹೊಡೆದ್ಬಿಟ್ಟು ಅದನ್ನು ಇದಕ್ಕೆ ಹಾಕೋರು. ನಾನು ಅದನ್ನು ಹೇಳಿ ಹೋದರೆ ಎಲ್ಲರೂ ಇದ್ರೆ ಅಪ್ಪು ಸ್ವಲ್ಪ ಕ್ರಾಸ್ ಬರ್ತಾಯಿದೆ ನೋಡ್ಕೊ, ಅಯ್ಯೋ ಟೈಟ್ ಆಗ್ಬಿಟ್ಟಿದೆ, ಮಾಡೋಣ ಇರಿ ಸ್ಟಾರ್ಟ್ ಮಾಡ್ಬೋಣ ಎಲ್ಲ ಆ ಶೂಟಿಂಗ್ ಹಿಂಗಿರೋದು. ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ರು ಸರ್, ಅಷ್ಟು ಬ್ಯುಸಿಯಾಗಿ. ಆ ಥರ ನಾವು ಹೇಳಿದ್ನಲ್ಲ ಸರ್, ಆ ಪ್ರಾಕ್ಟೀಸ್ನ ನಾವು ಮಾಡಿದ್ದು ಅಂದರೆ ಸರ್, ನಾನು ಯಾವತ್ತೂ ಅದನ್ನು ಮರೆಯೋಕ್ಕೆ ಸರ್ ಹೆಚ್ಚು ಕಮ್ಮಿ ಒಂದು 25ರಿಂದ 28 ವರ್ಷ 30 ವರ್ಷದವರೆಗೂ ಅವ್ರ ಮನೇಲಿ ನಾನು ಇದ್ದಿದ್ದು ಸರ್, ಕೊನೆವರೆಗೂ ಇದ್ದಿದ್ದು. ಆದರೆ ಆ ಒಂದು ಕಾನ್ಫಿಡೆನ್ಸು, ಆ ಒಂದು ಪವರು ಹಂಗೆ ಸರ್. ಒಂದು ದಿವಸ ಶೂಟಿಂಗ್ ಸ್ಪಾಟಲ್ಲಿ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿದ್ದು ನಾನು ನೋಡೇ ಇಲ್ಲ ಸರ್. ಅಂಥ ಮನುಷ್ಯ ಸರ್, ದೇವರಂಥ ಮನುಷ್ಯರು ಸರ್ ಅವರೆಲ್ಲ. ಆ ಮಾತಲ್ಲೂ ಅಷ್ಟೇ ಆ ಒಂದು ಚೇಂಜಸ್ಸೇ ಆಗಿಲ್ಲ. ಈಗ ಕೆಲವರೆಲ್ಲ ನನ್ನ ಲೆವೆಲ್ ನೋಡುವಂಥ ಹೀರೋಗಳು ಕೆಲವರೆಲ್ಲ ಇದು ಮಾಡ್ತಾರೆ. ಫಸ್ಟ್ ಪಿಕ್ಚರಿಂದ ಕೊನೆ ಪಿಕ್ಚರ್ವರೆಗೂ ಹೆಂಗಿದ್ರು, ಮೊದಲನೇ ಪಿಕ್ಚರಲ್ಲಿ ಹೆಂಗಿದ್ರು ಹಂಗೆ ನನ್ನನ್ನು ಮಾತಾಡ್ಸೋರು. ಮನೆಗೆ ಹೋದ್ರೆ ಹಂಗೆ ಕೂತ್ಕೊಂಡು ಊಟ ತಿಂಡಿ ಟಿಫನ್ನು ಕಾಫಿ ಕೊಟ್ಟು ಪಕ್ಕದಲ್ಲೇ ಕೂತ್ಕೊಂಡು ಮಾತಾಡ್ಸ್ಕಳ್ಸೋರು. ಶೂಟಿಂಗ್ ಸ್ಪಾಟ್ಗೆ ಹೋದರೆ ಇರಿ ಹೋಗ್ಬೇಡಿ ಎಲ್ಲೋ ಈ ಥರ ಊಟ ಮಾಡ್ಕೊಂಡು ಹೋಗಿ ಅಂತ ಇರಿಸ್ಕೊಳ್ಳೋರು. ಯಾರು ಮಾಡ್ತಾರೆ ಸರ್? ಆಮೇಲಾಗಿ ವೆಂಕಟೇಶ್ ಅವ್ರ ಲೈಫಲ್ಲಿ ಅಪ್ಪು ಅನ್ನುವಂತಹ ಒಬ್ಬ ವ್ಯಕ್ತಿ, ಅಪ್ಪು ಅನ್ನುವಂತಹ ಸಿನಿಮಾ, ದೊಡ್ಡ ಮನೆ ಅನ್ನುವಂಥ ಒಂದು ಬ್ರ್ಯಾಂಡು, ಶಿವಣ್ಣ, ರಾಘಣ್ಣ, ಪಾರ್ವತಮ್ಮ, ಇಡೀ ಕರ್ನಾಟಕಕ್ಕೆ ಗೊತ್ತು ಸರ್. ಅಪ್ಪು ಅವರಿಗೆ ಪ್ರಾಕ್ಟೀಸ್ ಮಾಡಿ ಯಾಕಂದರೆ ಎಲ್ಲ ನೋಡಿರೋರಲ್ವಾ ಸರ್, ಪ್ರತಿಯೊಬ್ಬರಿಗೂ ಗೊತ್ತು. ನನ್ನ ಪುಣ್ಯ ಒಂದು
ಆ ಅಪ್ಪು ಅಂತ ನೋಡಿ ನನ್ನ ಜೊತೆಗೆ ಅದು ಬಂದ್ಬಿಡ್ತು ಸರ್ ಅದು. ಸರ್ ಈಗ ಕೆಲವು ಸಂದರ್ಭಗಳಲ್ಲಿ ನನ್ನ ವೆಂಕಟೇಶ್ ಅಂತ ಹೇಳಲ್ಲ, ಅಪ್ಪು ಸರ್ ಅಂತಾರೆ. ಅಪ್ಪು ವೆಂಕಟೇಶ್ ಅನ್ನಲ್ಲ, ಅಪ್ಪು ಸರ್ ಹಿಂಗೆ ಅಪ್ಪು ಸರ್ ಅಂತಲೇ ಮಾತಾಡಿಸ್ತಾರೆ ನನ್ನ. ಖುಷಿಯಾಗುತ್ತೆ. ಸಾಕಲ್ಲ ಸರ್, ಅವ್ರ ಆಶೀರ್ವಾದ ನಮ್ಮ ಜೊತೆ ಇದೆಯಲ್ಲ ಸರ್.